ಬರೀ ರಾಜಕೀಯ ದೃಷ್ಟಿಯಿಂದ ಇದನ್ನ ನೋಡಿ ಚರ್ಚೆ ಮಾಡೋದಕ್ಕಿಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾಕುಂಭ ಮೇಳ ಆಗ್ತಾ ಇದೆ, ಈಗ ಪುಣ್ಯ ಸ್ನಾನ ಮಾಡೋ ಮೂಲಕ ಹಿಂದೂಗಳನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದರ ಜೊತೆಗೆ ಈ ಹಿಂದೆ ಕೂಡ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ರು ಪ್ರಯಾಗ್ರಾಜ್ಗೆ. ಅಭಿವೃದ್ಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಕಾಮಗಾರಿಗಳ ಉದ್ಘಾಟನೆ ಆಗಿರಬಹುದು, ಶಂಕುಸ್ಥಾಪನೆಯನ್ನ ನೆರವೇರಿಸಿ ಅಲ್ಲಿಂದ ಹಿಂದಿರುಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆಗ್ಯಾಕೆ ಅಭಿವೃದ್ಧಿ ವಿಚಾರಕ್ಕೆ ಸಂದರ್ಭ ನೀವು ಚರ್ಚೆ ಮಾಡಲಿಲ್ಲ ಅನ್ನೋದು ಬಹುತೇಕರ ವಾದ. ಬಟ್ ಈಗ ಪುಣ್ಯ ಸ್ನಾನ ಮಾಡ್ತಾ ಇರೋದೇ ಅನೇಕರ ಈ ವಿಚಾರವನ್ನ ಇಟ್ಕೊಂಡು ರಾಜಕೀಯವಾಗಿ ಚರ್ಚೆ ಮಾಡ್ತಿದ್ದಾರೆ. ಬಟ್ ಇದು ಮೊದಲಲ್ಲ, 2019ರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿ ಗಂಗೆ ಯಮುನೆ ಜೊತೆಗೆ ಸರಸ್ವತಿಯ ಆ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಆ ದೃಶ್ಯವನ್ನ ಈ ಹಿಂದೆ ನಾವು ತೋರಿಸ್ತಾ ಇದ್ವಿ. ಈಗ 144 ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ. ಸೊ ಈ ಸಂದರ್ಭದಲ್ಲೇ ನಾವು ಅಲ್ಲಿ ಹೋಗ್ಬೇಕು, ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥ ಅನೇಕ ಭಕ್ತಾದಿಗಳ ಆಸೆ ಇರುತ್ತಲ್ಲ, ಕನಸಿರುತ್ತಲ್ಲ. ಆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕ್ಷಣಕ್ಕೆ ಸಾಕ್ಷಿಯಾಗಿರೋದು, ಅವರು ಕೂಡ ಭಾಗಿಯಾಗಿರೋದು ಸಹಜವಾಗಿ ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಪಾಟ್ ಅಲ್ಲೇ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಇದ್ದಾರೆ. ರಂಜಿತ್, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ, ಯಾವ ರೀತಿ ಸಂಭ್ರಮ, ಈಗ ಪುಣ್ಯ ಸ್ನಾನ ಆದ ಬಳಿಕ ವಾಟ್ ನೆಕ್ಸ್ಟ್? ಖಂಡಿತವಾಗ್ಲೂ ಕೂಡ ಪುಣ್ಯ ಸ್ನಾನವನ್ನ ಮುಗಿಸಿ ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಹೋಗೋದು ಅದು ಹನುಮಾನ್ ಗಡಿ ಟೆಂಪಲ್ಗೆ. ಬಹುತೇಕ ಎಲ್ಲರೂ ಕೂಡ ಪುಣ್ಯ ಸ್ನಾನವನ್ನ ಮಾಡಿ ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ನೋಡಿ, ನಾವೀಗ ಮೋದಿ ಪುಣ್ಯ ಸ್ನಾನ ಮುಗಿಸಿ ಆದ ನಂತರ ಬಂದು ಅಥವಾ ಬರೋದು ಇದೇ ಜಾಗಕ್ಕೆ. ಇಲ್ಲಿಂದ ಅವರು ನೇರವಾಗಿ ಹೋಗೋದು ಹನುಮಾನ್ ಗಡಿ ಟೆಂಪಲ್ಗೆ. ಹನುಮಾನ್ ಗಡಿ ಟೆಂಪಲ್ಗೆ ಹೋಗೋದಕ್ಕೆ ಮೋದಿ ಹೀಗೇನೆ ಬರಬೇಕು. ನಾವು ಇಲ್ಲೇ ಇದ್ದೀವಿ. ಇಲ್ಲಿ ಬಂದ ತಕ್ಷಣ ನಾವು ಜನರಿಗೆ ಇನ್ನಷ್ಟು ಕ್ಲೋಸ್ ಆಗಿ ಮೋದಿ ಅವರ ಮೂವ್ಮೆಂಟ್ ಅನ್ನ ತೋರಿಸಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ, ನೀವು ಹೇಳ್ತಾ ಇದ್ರಿ, ಸುಮಾರು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆಯ ಸಮಯದಲ್ಲಿ 11ನೇ ಬಾರಿ ಇದು ಪುಣ್ಯಕ್ಷೇತ್ರಗಳಿಗೆ ಅಥವಾ ಚುನಾವಣಾ ಸಮಯದಲ್ಲಿ 11ನೇ ಬಾರಿಗೆ ತೀರ್ಥಯಾತ್ರೆಯನ್ನ ಮೋದಿ ಮಾಡ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಕಳೆದ 2019ರಲ್ಲಿ ಕುಂಭಮೇಳ ಆದಾಗ ಅವರು ಪ್ರಯಾಗ್ರಾಜ್ನಲ್ಲಿ ಪುಣ್ಯಸ್ಥಾನಕ್ಕೆ ಬಂದಿದ್ರು. ಆಗ್ಲೂ ಕೂಡ ಫೆಬ್ರವರಿ 24ನೇ ತಾರೀಕಿಗೆ ಅದು ಚುನಾವಣೆ ನಡೀತಾ ಇತ್ತು. ಯಾವುದು ದಿಲ್ಲಿಯ ಎಲೆಕ್ಷನ್ ಕೂಡ ನಡೀತಾ ಇತ್ತು. ಈ ಎಲ್ಲವೂ ಕೂಡ ಇಲ್ಲಿ ಬಹಳ ಸಾಮ್ಯತೆಯನ್ನ ಹೊಂದಿರೋದು. ತೀರ್ಥಸ್ಥಾನವನ್ನ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ರುದ್ರಾಕ್ಷಿಯನ್ನ ಹಿಡ್ಕೊಂಡು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾತ್ವಿಕತೆಯತ್ತ ದೇಶ ತೆರೆದುಕೊಳ್ಬೇಕು ಅನ್ನುವ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಎಲ್ಲ ಭೇಟಿ ಮತ್ತೆ ಇಲ್ಲಿ ಪ್ರಧಾನಿ ಮೋದಿ ಅವರ ತೀರ್ಥಸ್ಥಾನ ಇದೆಲ್ಲವೂ ಕೂಡ ದೇಶದ ಅಥವಾ ಈ ದಿಲ್ಲಿಯ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತಾ ಅಂತ ಹೇಳಿ ಕೇಳಿದ್ರೆ ಆಪ್ನ ವಕ್ತಾರರೊಬ್ರು ಮಾತಾಡ್ತಾ ಹೇಳ್ತಾರೆ, ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಧಾರ್ಮಿಕತೆಯತ್ತ ಜನರನ್ನ ಅಥವಾ ಧಾರ್ಮಿಕ ಭಾವನೆಯನ್ನ ಕೆಳಿಸ್ತಾ ಇದ್ದಾರೆ ಚುನಾವಣೆಯ ಸಮಯದಲ್ಲಿ ಅನ್ನೋ ಮಾತನ್ನು ಹೇಳಿ ಅದು ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಅದೆಲ್ಲದರ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲೂ ಕೂಡ 2019ರಲ್ಲೂ ಕೂಡ ಚುನಾವಣೆಯ ಸಮಯದಲ್ಲಿ ತೀರ್ಥಯಾತ್ರೆಯನ್ನ ಮಾಡಿ ಈ ರೀತಿಯಾಗಿ ಪುಣ್ಯ ಸ್ನಾನ ಮತ್ತೆ ಬಹಳ ಶಕ್ತಿ ಪೀಠಗಳು ಅಂತ ಹೇಳಿ ನಾವೇನ್ ಹೇಳ್ತೀವಲ್ಲ, ಈ ರೀತಿಯ ಜನರ ಭಾವನೆಗಳ ಧಾರ್ಮಿಕತೆಯ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಸಮಯದಲ್ಲಿ ಅವರು ಗಮನ ಸೆಳೀತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳೆಲ್ಲವೂ ಕೂಡ ಇದೆ. ಪ್ರಧಾನಿ ಮೋದಿ ಈಗ ತೀರ್ಥ ಸ್ನಾನವನ್ನ ಮಾಡಿ ನೇರವಾಗಿ ಅವರು ಹನುಮಾನ್ ಗಡಿ ಟೆಂಪಲ್ಗೆ ಹೋಗ್ತಾರೆ. ಏನೇ ಆದ್ರೂ ಕೂಡ ಭಾರತ ಸನಾತನ ಅನ್ನುವ ಒಂದು ಚೌಕಟ್ಟಿನ ಅಡಿಯಲ್ಲಿ ಇರುವಂತಹ ದೇಶ. ಹಾಗಾಗಿ ಈ ಸನಾತನ ಅನ್ನೋದು ಭಾರತದ ಒಂದು ಅಸ್ತಿತ್ವ. ಆ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದು ಮಹಾಕುಂಭ ಇಡೀ ವಿಶ್ವವೇ ಭಾರತವನ್ನ ನೋಡ್ತಾ ಇದೆ ಅಥವಾ ಇಡೀ ವಿಶ್ವವೇ ಭಾರತದತ್ತ ಕಣ್ತುಂಬಿಕೊಳ್ತಾ ಇದೆ ಅಥವಾ ಜಾಗತಿಕವಾಗಿ ಭಾರತ ಇವತ್ತು ದೊಡ್ಡ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತಾ ಇದೆ. ಇಂಥ ಸಮಯದಲ್ಲಿ ಕೋಟಿ ಕೋಟಿ ಜನ ಒಂದು ಸಮಯಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ಅದು ಭಾರತದ ಹಿರಿಮೆ ಮತ್ತು ಸನಾತನದ ಶಕ್ತಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯತ್ತ ದೇಶ ವಿಶ್ವ ಹೇಗೆ ತೆರೆದುಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚ್ಯಾಂಕ ಅಂತ ಅನ್ಸುತ್ತೆ. ಸದ್ಯ ಪ್ರಧಾನಿ ಈಗ ಇಲ್ಲಿ ಬಂದು ಈ ಪುಣ್ಯ ಸ್ನಾನ ಮಾಡಿ ಅವರು ಒಂದು ಸಂದೇಶವನ್ನ ಕೊಡೋದು ಸಹಜ. ದೇಶದ ಮಟ್ಟಿಗೆ ದೇಶದ ತಳಹದಿಯ ಸನಾತನ ಅಥವಾ ಧಾರ್ಮಿಕ ನೆಲೆಗಟ್ಟಾಗಿರೋದ್ರಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಮೂಲಕ ಒಂದು ಸಂದೇಶವನ್ನ ಕೊಡೋದ್ರಲ್ಲಿ ಯಾವುದೇ ಒಂದು ಹೊಸ ವಿಚಾರ ಇಲ್ಲ ಅಂತ ಅನ್ಸುತ್ತೆ. ಅದೇನು ಹೊಸತೂ ಅಲ್ಲ. 11ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಸಮಯದಲ್ಲಿ ಅವರು ಈ ರೀತಿಯಾಗಿ ಭೇಟಿ ಕೊಟ್ಟು ಈ ಎಲ್ಲ ಒಂದು ಪುಣ್ಯ ಸ್ನಾನವನ್ನ ಮಾಡ್ತಾರೆ.
ಮಾಡ್ತಾ ಇರೋದು. ನೋಡಿ, ಲೋಕಸಭಾ ಚುನಾವಣೆಯ ಅಂತಿಮ ಹಂತ 8 ರಾಜ್ಯಗಳ 59 ಕ್ಷೇತ್ರಗಳಿಗೆ ಮತದಾನ ಆಗ ನಿಗದಿಯಾಗಿತ್ತು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಸರಿ ವಸ್ತ್ರವನ್ನ ಧರಿಸಿದ್ರು. ಕೇದಾರನಾಥ ಮಂದಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದರ್ಶನ ಮಾಡಿದ್ರು. ಆಗ ಅವರು ಕೇದಾರನಾಥದ ಮಂದಿರದ ಒಳಗಡೆ ಕುಳಿತುಕೊಂಡಂತ ಒಂದು ದೃಶ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು. ಹೀಗೆ ನಾವು ಅದಕ್ಕೂ ಸಾಮ್ಯತೆಯನ್ನು ಗಮನಿಸಿದಾಗ ಇವತ್ತು ದೆಹಲಿಯ ಚುನಾವಣೆ ಮತದಾನ ನಡೀತಾ ಇದೆ. ಸುಮಾರು 70 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಇಂತಹ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಇಲ್ಲಿ ಬಂದಿರೋದು. ನೋಡಿ, ದೇಶದ ಹೆಡ್ ಕ್ವಾರ್ಟರ್ಸ್ ಅದು ದೆಹಲಿ ದೇಶದ ರಾಜಧಾನಿ. ಇಂಥ ರಾಜಧಾನಿಯ ಚುನಾವಣೆ ನಡೀತಾ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ವ್ಯವಸ್ಥಿತವಾಗಿ ಅಥವಾ ಬಿಜೆಪಿ ಪಾರ್ಟಿ ಆಗಿರಬಹುದು ದೆಹಲಿಯನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನಾ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇತ್ತು. ಅದರಂತೆ ಈಗ ಚುನಾವಣೆ ಬಂದಿದೆ. ಇದು ದೇಶಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೆಹಲಿಯ ಚುನಾವಣೆ ಬಹಳ ಪ್ರಮುಖವಾದಂತ ಗಳಿಗೆ. ಇಂಥ ಸಮಯದಲ್ಲಿ ಮೋದಿ ಏನಾದರೂ ಸ್ಟ್ರಾಟಜಿ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆಯೂ ಆಪ್ ಅನುಮಾನವನ್ನ ವ್ಯಕ್ತಪಡಿಸಿದೆ. ಅದೆಲ್ಲದರ ಹೊರತಾಗಿಯೂ ಕೂಡ ಆಪ್ನ ಅಧ್ಯಕ್ಷ ಅಥವಾ ಅರವಿಂದ್ ಕೇಜ್ರಿವಾಲ್ ಇದ್ದಾರಲ್ಲ, ಅವರು ಕೂಡ ಮಹಾಕುಂಭಕ್ಕೆ ಫ್ಯಾಮಿಲಿ ಸಮೇತ ಬರ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲವೂ ಕೂಡ ರಾಜಕೀಯ ಚರ್ಚೆ ಮತ್ತೊಂದು ಮಗದೊಂದು. ಅದೆಲ್ಲದರ ಹೊರತಾಗಿ ಮೋದಿ ಈಗ ಆಗಮಿಸಿರೋದು ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಚರ್ಚೆಗೆ ಕಾರಣವಾಗಿದೆ. ನೋಡಿ, ಇದೇ ಮಹಾಕುಂಭ ಮೇಳದಲ್ಲಿ 29ನೇ ತಾರೀಕು ಆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಬೇಸರವನ್ನ ಹೊರಹಾಕಿದ್ರು. ಯೋಗಿ ಆದಿತ್ಯನಾಥ್ ಅವರು ಕಣ್ಣೀರೇ ಹಾಕಿದ್ರು. ಇಂಥದ್ದೊಂದು ಘಟನೆ ಆಯ್ತಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಇಷ್ಟು ಕೋಟಿ ಜನ ಸೇರಿರುವಾಗ ಹಿಂಗಾಯ್ತಲ್ಲ ಅನ್ನೋದ್ರ ಬಗ್ಗೆ, ಅದರ ವ್ಯವಸ್ಥೆ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ತಾ ಇದ್ರು. ಮತ್ತೆ ಮಹಾಕುಂಭಕ್ಕೋಸ್ಕರ ಬಜೆಟ್ ನಲ್ಲಿ ಇಂತಿಷ್ಟು ಹಣವನ್ನು ಕೂಡ ಮೀಸಲಿಟ್ಟಿದ್ದನ್ನ ಕೂಡ ನಾವು ಗಮನಿಸಿದ್ದೀವಿ ಅಥವಾ ನಾವು ನೋಡಿದೀವಿ. ಅದೆಲ್ಲದರ ಹೊರತಾಗಿ ಇದೊಂದು ಅದ್ಭುತವಾದಂತಹ ಅಥವಾ ವಿಶ್ವಕ್ಕೆ ಒಂದು ಜಾಗತಿಕವಾಗಿ ಭಾರತ ಹೇಗೆ ತೆರೆದುಕೊಳ್ತಾ ಇದೆ ಅಥವಾ ಆಧ್ಯಾತ್ಮಿಕವಾಗಿ ಭಾರತ ಅತಿ ದೊಡ್ಡ ಶಕ್ತಿ ಆಗಿದೆ ಅನ್ನುವಂತ ಸಂದೇಶವನ್ನ ತೋರಿಸುವಂತ ಸಮಯ ಅದೀಗ ನಡೀತಾನೆ ಇದೆ. ಇಂಥ ಸಮಯದಲ್ಲಿ ದೇಶದ ಪ್ರಧಾನಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಒಂದು ಸಂದೇಶವನ್ನ ರವಾನಿಸುತ್ತೆ. ನಾವು ನೋಡ್ತಾ ಇದೀವಿ. ನೋಡಿ, 24ನೇ ದಿನ ಇವತ್ತು ಮಹಾಕುಂಭಮೇಳ ಆರಂಭ ಆಗಿ 24ನೇ ದಿನ. ಈ 24 ದಿನಕ್ಕೆ ಸುಮಾರು 39 ಕೋಟಿಯಷ್ಟು ಜನ ಸ್ನಾನ ಮಾಡಿದ್ದಾರೆ. ಕೇವಲ ನೋಡಿ, US ನ ಜನಸಂಖ್ಯೆ 33 ಕೋಟಿ ಆದ್ರೆ ನಮ್ಮ 23 ದಿನದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೇರಿದಂತ ಜನ 39 ಕೋಟಿ. ಇನ್ನು ಕೂಡ ಫೆಬ್ರವರಿ 26 ಶಿವರಾತ್ರಿವರೆಗೂ ನಡೆಯುತ್ತೆ. ಅದು ಯಾವ ಹಂತದವರೆಗೆ ಯಾವ ರೆಕಾರ್ಡ್ ತಲುಪುತ್ತೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಭಾರತದ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯ ವಿಚಾರದಲ್ಲಿ. ಇಂಥ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ಭಾಗವಾಗಿ ಪುಣ್ಯಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಚರ್ಚೆಗೆ ಕಾರಣ ಆಗಿರುವಂತ ವಿಚಾರ. ದೇಶಕ್ಕೆ ಅಥವಾ ದೆಹಲಿಯ ಚುನಾವಣೆ ಮೇಲೆ ಪರಿಣಾಮ ಬಿದ್ದರೂ ಕೂಡ ಇದು ಬೀರಬಹುದು, ಹೇಳಲಿಕ್ಕಾಗೋದಿಲ್ಲ. ಆದ್ರೆ ಇಂಥದ್ದೊಂದು ಚರ್ಚೆ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಆದ್ರೆ ಮೋದಿ ಅವರ ಆಗಮನ ಇದೆಯಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ಒಂದು ಸಂದೇಶ. ನಾನು ಆಗ್ಲೇ ಹೇಳಿದಾಗೆ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಮೋದಿಯವರ ತಮ್ಮ ಆಡಳಿತ ಅವಧಿಯಲ್ಲಿ ತಾವು ಆಧ್ಯಾತ್ಮಿಕವಾಗಿ ಅಥವಾ ಧಾರ್ಮಿಕವಾಗಿ ಇದ್ದೇನೆ ಅಥವಾ ತನ್ನ ಒಳಗೊಬ್ಬ ಸಂತ ಇದ್ದಾನೆ ಯೋಗಿ ಆದಿತ್ಯನಾಥ ಅನ್ನೋ ರೀತಿಯಲ್ಲಿ ಅನ್ನೋದನ್ನ ಪ್ರತಿ ಬಾರಿಯೂ ಕೂಡ ಅವರು ಇಂಥ ತೀರ್ಥಯಾತ್ರೆಗಳು ಅಥವಾ ಇಂಥ ಕ್ಷೇತ್ರಗಳಿಗೆ ಭೇಟಿಗೆ ಕೊಟ್ಟಾಗ ಅವರು ನಡೆದುಕೊಳ್ಳುವಂತ ರೀತಿ, ನುಡಿಯುವಂತ ಮಾತು ಅದೆಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇತ್ತು. ಬಹುತೇಕ ಇವತ್ತು ಕೂಡ ಅದೊಂದು ಬೇರೆ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡುವಂತ ರೀತಿ ಇದೆಯಲ್ಲ, ಅದು ಈ ಮಹಾಕುಂಭ ಮೇಳದಲ್ಲಿ ಜನರಿಗೆ ಅರ್ಥ ಆಗುತ್ತೆ ಹೆಂಗೆ ಏನು ಎತ್ತ ಅನ್ನೋದು. ಸದ್ಯಕ್ಕಂತೂ ಈಗ ರಿಪಬ್ಲಿಕ್ ಕನ್ನಡ ಮಹಾಕುಂಭ ಮೇಳದ ಮೆಗಾ ಕವರೇಜ್ ಅನ್ನ ಮಾಡ್ತಾ 24 ದಿನದಿಂದಲೂ ಕೂಡ ಡೇ 1 ನಿಂದ ಇವತ್ತಿಗೆ 28 ದಿನ ಆಗಿದೆ. ಮಹಾಕುಂಭ ಆರಂಭಕ್ಕೆ 3 ದಿನ ಮುಂಚಿತವಾಗಿ ನಾವು ಬಂದು ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೀವಿ. ಈಗಲೂ ಕೂಡ ಕೆಲವೇ ಕ್ಷಣಗಳಲ್ಲಿ ಮೋದಿ ಆಗಮಿಸುವಂತ ಈ ಪಾಯಿಂಟ್ ನ ಎದುರುಗಡೆ ನಾವಿದ್ದೀವಿ. ಅಲ್ಲಿ NSG ಮತ್ತೆ ಏನು ಕಮಾಂಡೋಗಳಿದೆ. ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.